ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಭೂತಯ್ಯನ ಮಗ ಯು ಲೋಕೇಶ್ ಅವರನ್ನು ಕುರಿತಂತೆ ಸಾಧಕರ ಸನ್ನಿಧಿ ಸರಣಿ ಮುಂದುವರಿತಾ ಇದೆ. ಕನ್ನಡ ಚಿತ್ರರಂಗದಲ್ಲಿ ಲೋಕೇಶ್ ಅವರು ಒಂದು ರೀತಿಯಲ್ಲಿ ಅಜಾತ ಶತ್ರು. ಅವರಿಗೆ ಯಾರೂ ಶತ್ರುಗಳಿರಲಿಲ್ಲ. ಯಾಕೆಂದರೆ ಅವರು ಯಾವುದೇ ವಿವಾದವನ್ನು ಮೈಮೇಲೆ ಎಳ್ಕೋತಾ ಇರಲಿಲ್ಲ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವ DVG ಅವರ ಕಗ್ಗದಂತೆ ಎಲ್ಲರ ಜೊತೆಯೂ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ರು. ಆದರೂ ಸಹ ಅವರು ಒಂದು ಸ್ನೇಹದ ಸಂಕೋಲೆಯಲ್ಲಿ ಯಾವ ರೀತಿಯ ತೊಂದರೆಗೆ ಸಿಕ್ಕಿ ಹಾಕಿಕೊಂಡ್ರು ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಅದು ನಡೆದಿದ್ದು ಭುಜಂಗಯ್ಯನ ದಶಾವತಾರ ಚಿತ್ರವನ್ನು ಲೋಕೇಶ್ ಅವರು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದಾಗ. ನೋಡಿ, ಭಕ್ತ ಪ್ರಹ್ಲಾದ ಚಿತ್ರದ ಪ್ರಹ್ಲಾದನ ಪಾತ್ರ, ನಂತರ ಅಡ್ಡದಾರಿಯ ಒಂದು ಪುಟ್ಟ ಪಾತ್ರ, ಇವುಗಳ ನಂತರ ಲೋಕೇಶ್ ಅವರಿಗೆ ಒಂದು ದೊಡ್ಡ ಬ್ರೇಕನ್ನು ಕೊಟ್ಟಿದ್ದು ಕೃಷ್ಣ ಆಲ್ನಹಳ್ಳಿಯವರ ಕಾದಂಬರಿ ಕಾಡು ಆಧಾರಿತ ಚಿತ್ರ. ಈ ಬಗ್ಗೆ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀನಿ. ಕೃಷ್ಣ ಆಲ್ನಹಳ್ಳಿಯವರು ಆ ಕಾಲಘಟ್ಟದಲ್ಲಿ ಕನ್ನಡದ ಒಬ್ಬ ಹೆಸರಾಂತ ಕಾದಂಬರಿಕಾರರು, ಒಬ್ಬ ವಿಶಿಷ್ಟ ರೀತಿಯ ಕಾದಂಬರಿಕಾರರು. ಅವರು ಹಾಗೂ ಲೋಕೇಶ್ ಅವರ ಮಧ್ಯೆ ಹೋಗೋ ಬಾರೋ ಎನ್ನುವಂಥ ಸ್ನೇಹ ಇತ್ತು. ಕೃಷ್ಣ ಆಲ್ನಹಳ್ಳಿಯವರ ಕಾಡು ಮೊದಲ ಬಾರಿ ಚಲನಚಿತ್ರ ಮಾಧ್ಯಮಕ್ಕೆ ಅಳವಡಿಸಲ್ಪಟ್ಟ ಅವರ ಒಂದು ಕೃತಿ. ಅದಾದ ಮೇಲೆ ಅವರ ಸಣ್ಣ ಕಥೆಗಳು ಫೀನಿಕ್ಸ್, ಕುರುಬರ ಲಕ್ಕನು, ಎಲಿಜಬೆತ್ ರಾಣಿಯು, ಅವರದ್ದೇ ಆದ ಕಾದಂಬರಿ ಪರಸಂಗದ ಗೆಂಡೆತಿಮ್ಮ, ಭುಜಂಗಯ್ಯನ ದಶಾವತಾರ, ಹೀಗೆ ಅನೇಕ ಕೃತಿಗಳು ಸಿನಿಮಾ ಆಗಿದ್ದಾವೆ. ಕಾಡು ಸಿನಿಮಾದಲ್ಲಿ ಶಿವಗಂಗನ ಪಾತ್ರವನ್ನು ಲೋಕೇಶ್ ಅವರು ಅಭಿನಯಿಸಿದ ರೀತಿ ಕೃಷ್ಣ ಅವರಿಗೆ ತುಂಬ ಮೆಚ್ಚುಗೆ ಆಗಿತ್ತು. ಮುಂದೆ ಕೃಷ್ಣ ಅವರ ಬಳಿ ಮಾರುತಿ ಶಿವರಾಮ್ ಅವರು ಪರಸಂಗದ ಗೆಂಡೆತಿಮ್ಮ ಕಾದಂಬರಿಯ ಒಂದು ಹಕ್ಕುಗಳನ್ನು ತಗೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಆಗ ಕೃಷ್ಣ ಆಲ್ನಹಳ್ಳಿಯವರು ಒಂದು ಷರತ್ತನ್ನು ಒಡ್ತಾರೆ. ಗೆಂಡೆತಿಮ್ಮನ ಪಾತ್ರವನ್ನು ಲೋಕೇಶ್ ಅವರು ನಿರ್ವಹಣೆ ಮಾಡೋದಾದರೆ ಮಾತ್ರ ನಾನು ಹಕ್ಕುಗಳನ್ನು ಕೊಡ್ತೀನಿ ಅಂತ. ಮಾರುತಿ ಶಿವರಾಮ್ ಅವರಿಗೆ ಆ ಕೃತಿ ತುಂಬ ಇಷ್ಟ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚು ಹಣವನ್ನು ಕೊಟ್ಟು ಅವರು ಹೇಳಿದ ಷರತ್ತಿಗೆ ಒಪ್ಪಿ ಆ ಒಂದು ಕೃತಿಯ ಹಕ್ಕುಗಳನ್ನು ತಗೋತಾರೆ. ಮುಂದೆ ಕೃಷ್ಣ ಅವರು ಈ ಚಿತ್ರಕ್ಕೆ ಸಂಭಾಷಣೆಯನ್ನು ನಾನೇ ಬರೀತೀನಿ ಅಂತ ಹೇಳ್ತಾರೆ. ಅದು ಕೂಡ ಆಗುತ್ತೆ. ಮಾರುತಿ ಶಿವರಾಮ್ ಅವರ ಜೊತೆ ಮತ್ತೆ 4 ಜನ ಪಾಲುದಾರರು ಸೇರ್ಕೋತಾರೆ. ಇದಲ್ಲದೆ ITI ಕಾರ್ಮಿಕರು ಕ್ರೌಡ್ ಫಂಡಿಂಗ್ ಮಾಡಿ ತಯಾರು ಮಾಡಿದಂಥ ಒಂದು ಚಿತ್ರ ಪರಸಂಗದ ಗೆಂಡೆತಿಮ್ಮ. ಹಳೆ ಮೈಸೂರು ಪ್ರಾಂತದ ಒಂದು ಅದ್ಭುತವಾದ ಕಥೆಯನ್ನು ಕೃಷ್ಣ ಅವರು ಆ ಕಾದಂಬರಿಯಲ್ಲಿ ಕಟ್ಟಿಕೊಡ್ತಾರೆ. ಗೆಂಡೆತಿಮ್ಮ ಪೇಟೆಯಿಂದ ವಸ್ತುಗಳನ್ನು ಹೊತ್ತು ತಂದು ಹಳ್ಳಿಯಲ್ಲಿ ಮಾರುವಾತ. ಒಂದು ರೀತಿಯಲ್ಲಿ ಪೇಟೆಯ ನಾಗರಿಕತೆಯನ್ನು ಹಳ್ಳಿಗೆ ಪರಿಚಯಿಸೋದೇ ಅವನು. ಅದರಿಂದಾಗಿ ಹಳ್ಳಿಯಲ್ಲಿ ಯಾವ ರೀತಿಯ ತಲ್ಲಣಗಳು ಆಗುತ್ತೆ, ಜೊತೆಗೆ ಅವನ ಜೀವನದಲ್ಲಿಯೇ ಹೇಗೆ ಬಿರುಗಾಳಿ ಏಳುತ್ತೆ, ಇದನ್ನು ಕೃಷ್ಣ ಅವರು ತುಂಬ ಸಮರ್ಪಕವಾಗಿ ಆ ಒಂದು ಕೃತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇನ್ನು ಮಾರುತಿ ಶಿವರಾಮ್ ಅವರು ಆ ಚಿತ್ರದಲ್ಲಿ S. ರಾಮಚಂದ್ರ ಅವರ ಛಾಯಾಗ್ರಹಣ, ರಾಜನ್ ನಾಗೇಂದ್ರ ಅವರ ಅದ್ಭುತವಾದ ಒಂದು ಸಂಗೀತ, ಜೊತೆಗೆ ದೊಡ್ಡರಂಗೇಗೌಡರು ಬರೆದಂಥ ಜಾನಪದ ಧಾಟಿಯ ಹಾಡುಗಳು, ಇವುಗಳ ಮೂಲಕ ಒಂದು ಅದ್ಭುತವನ್ನೇ ಸೃಷ್ಟಿಸ್ತಾರೆ. ಚಿತ್ರ ದೊಡ್ಡ ಯಶಸ್ಸನ್ನು ಕಾಣುತ್ತೆ. ಗೆಂಡೆತಿಮ್ಮನ ಪಾತ್ರವನ್ನು ಲೋಕೇಶ್ ಅವರು ನಿರ್ವಹಣೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಜೀವಿಸಿದ್ದಾರೆ ಅಂತ ಹೇಳೋದು ಸೂಕ್ತವಾಗುತ್ತೇನೋ. ಅವರಿಗೆ ಪೂರಕವಾಗಿ ರೀಟಾ ಅಂಚನ್ ಅವರ ಗ್ಲಾಮರ್, ಇನ್ನು ಸ್ತ್ರೀ ನಾಟಕ ಮಂಡಳಿಯ R. ನಾಗರತ್ನಮ್ಮನವರ ಒಂದು ಪ್ರಭಾವಪೂರಿತವಾದಂಥ ಅಭಿನಯ, ಡಿಂಗ್ರಿ ನಾಗರಾಜ್ ಅವರ ಪಾತ್ರ ನಿರ್ವಹಣೆ, ಜೊತೆಗೆ ಮಾನು, ಹೊನ್ನಯ್ಯ ಇಂಥ ಕಲಾವಿದರ ಒಂದು ಪ್ರತಿಭೆಯಿಂದಾಗಿ ಅದೊಂದು ಅವಿಸ್ಮರಣೀಯ ಚಿತ್ರವಾಗಿ ಹೊರಹೊಮ್ಮುತ್ತೆ. ಇದಾದ ಮೇಲೆ ಕೃಷ್ಣ ಆಲ್ನಹಳ್ಳಿಯವರು ಲೋಕೇಶ್ ಅವರನ್ನೇ ಮನಸ್ಸಿನಲ್ಲಿಟ್ಕೊಂಡು ಒಂದು ಕಾದಂಬರಿಯನ್ನು ರಚನೆ ಮಾಡ್ತಾರೆ. ಅದು ಭುಜಂಗಯ್ಯನ ದಶಾವತಾರ. ಆ ಕಾದಂಬರಿಯ ಹಸ್ತಪ್ರತಿ ಸಿದ್ಧವಾದಾಗ ಲೋಕೇಶ್ ಅವರನ್ನು ಕರೆದು ನೀನು ಇದನ್ನು ಓದಬೇಕು ಕಣಯ್ಯ ಅಂತ ಹೇಳ್ತಾರೆ. ಲೋಕೇಶ್ ಅವರು ಆ ಒಂದು ರಟ್ಟೆ ಗಾತ್ರದ ಕಾದಂಬರಿಯನ್ನು ನೋಡಿ ಏನೋ ನೆವ ಹೇಳಿ ತಪ್ಪಿಸ್ಕೋತಾ ಇರ್ತಾರೆ. ಕೊನೆಗೂ ಕಾದಂಬರಿ ಅಚ್ಚಾಗಿ ಬಿಡುಗಡೆ ಆಗುತ್ತೆ. ಆಗ ಲೋಕೇಶ್ ಅವರು ಆ ಕಾದಂಬರಿಯನ್ನು ಓದ್ತಾರೆ. ಓದಿದಾಗ ಖಂಡಿತವಾಗಿಯೂ ನಾನು ಒಂದು ಸಿನಿಮಾ ನಿರ್ಮಾಣ ಮಾಡಿದ್ರೆ, ನಿರ್ದೇಶನ ಮಾಡಿದ್ರೆ ಇದೇ ಕೃತಿಯನ್ನು ಮಾಡಬೇಕು ಅಂತ ನಿರ್ಧಾರಕ್ಕೆ ಬರ್ತಾರೆ. ಕೃಷ್ಣ ಆಲ್ನಹಳ್ಳಿಯವರು ಆ ಕಾದಂಬರಿಯನ್ನು ಹಿರಿಯ ಕಾದಂಬರಿಕಾರ ಚದುರಂಗ ಅವರಿಗೆ ಅರ್ಪಣೆ ಮಾಡಿರ್ತಾರೆ. ಕೃಷ್ಣ ಅವರ ಹತ್ರ ಲೋಕೇಶ್ ಅವರು ತಮ್ಮ ಆಲೋಚನೆಯನ್ನು ಹೇಳ್ತಾರೆ. ಈ ಒಂದು ಕೃತಿಯನ್ನು ನಾನು ಸಿನಿಮಾ ಮಾಡಬೇಕು ಅಂತಿದ್ದೀನಿ ಅಂತ. ಕೃಷ್ಣ ಅವರಿಗೆ ಒಂದು ಕಡೆ ಸಂತೋಷ ಆಗುತ್ತೆ. ಯಾಕೆಂದರೆ ಲೋಕೇಶ್ ಅವರನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಕಾದಂಬರಿಯನ್ನು ಬರೆದಿರ್ತಾರೆ. ಜೊತೆಗೆ ಯಾರೇ ಇದನ್ನು ಚಲನಚಿತ್ರ ಮಾಡಿದ್ರು
ನಾನು ಬದುಕಿರಲಿ ಬಿಡಲಿ ನೀನೇ ಈ ಪಾತ್ರವನ್ನು ವಹಿಸಬೇಕು ಅಂತ ನಾನು ಬರೆದಿಟ್ಟಿದ್ದೀನಿ ಅಂತ ಕೂಡ ಹೇಳಿರ್ತಾರೆ. ಆದರೆ ಚಿತ್ರ ನಿರ್ಮಾಣಕ್ಕೆ ತೊಡಗಿ ಮಿತ್ರ ಸಂಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಬೇಡ ಅನಿಸುತ್ತೆ, ಅವೆಲ್ಲ ಯಾಕೆ ರಿಸ್ಕ್ ತೊಗೋತೀಯ ಅಂತ ಕೃಷ್ಣ ಅವರು ಒಂದು ಕಿವಿ ಮಾತನ್ನು ಹೇಳ್ತಾರೆ. ಆದರೆ ಲೋಕೇಶ್ ಅವರಿಗೆ ಮಾಡಲೇಬೇಕು ಅನ್ನುವ ಹಠ ಬಂದಾಗ ಕೃಷ್ಣ ಕೂಡ ಆಯಿತು ಮಾಡು, ನನ್ನ ಸಹಕಾರ ಇದೆ ಅಂತ ಒಪ್ಕೋತಾರೆ. ಕೃಷ್ಣ ಹಾಗೂ ಲೋಕೇಶ್ ಅವರ ನಡುವೆ ಬಾಯಿ ಮಾತಿನ ಒಂದು ಅಗ್ರಿಮೆಂಟ್ ಆಗುತ್ತೆ. ಅದಕ್ಕೆ ಲೋಕೇಶ್ ಅವರು ಅವರಿಗೆ ಒಂದಿಷ್ಟು ಹಣವನ್ನು ಕೂಡ ಕೊಡ್ತಾರೆ. ಲೋಕೇಶ್ ಅವರು ವೀರಾಸ್ವಾಮಿ ಅವರನ್ನು ತುಂಬ ಗೌರವದಿಂದ ನೋಡ್ತಾ ಇದ್ದರು. ಲೋಕೇಶ್ ಅವರಿಗಿಂತ 22 ವರ್ಷ ವಯಸ್ಸಿನಲ್ಲಿ ದೊಡ್ಡವರಾದರೂ ಸಹ ಒಬ್ಬ ಆಪ್ತ ಮಿತ್ರನ ಹಾಗೆ ಅವರ ಜೊತೆಗೆ ಇರ್ತಾಯಿದ್ರು. ಲೋಕೇಶ್ ಅವರೇ ಹೇಳುವ ಹಾಗೆ ಅವರು ನಾಟಕ ಸಿನಿಮಾಗಳು ಇಲ್ಲ ಅಂದರೆ ಎಲ್ಲಿ ಸಿಗ್ತಾರೆ ಅಂದರೆ ವೀರಾಸ್ವಾಮಿ ಅವರ ಆಫೀಸ್ನಲ್ಲಿ ಸಿಗ್ತಾ ಇದ್ರಂತೆ. ಅಷ್ಟು ಸ್ನೇಹ ಅವರಿಬ್ಬರದ್ದು. ತಾವು ಸಿನಿಮಾ ಮಾಡಬೇಕು ಅಂತಿರೋ ವಿಚಾರವನ್ನು ಲೋಕೇಶ್ ಅವರು ವೀರಾಸ್ವಾಮಿ ಅವ್ರಿಗೆ ಹೇಳ್ತಾರೆ. ವೀರಾಸ್ವಾಮಿ ಅವರು ಬೇಡ ಅಂತಾರೆ. ನೋಡಿ, ಇಲ್ಲಿ ವೀರಾಸ್ವಾಮಿಯವರಂಥವರ ಒಂದು ಅನುಭವವನ್ನು ನಾವು ಗಣನೆಗೆ ತಗೋಬೇಕು. ಇದೇ ವೀರಾಸ್ವಾಮಿಯವರು MP ಶಂಕರ್ ಅವರು ಸಿನಿಮಾ ಮಾಡ್ತೀನಿ ಅಂದಾಗ ಬೆನ್ನು ತಟ್ಟಿ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಾರೆ. ಯಾಕೆಂದರೆ MP ಶಂಕರ್ ಅವರಲ್ಲಿ ಸಿನಿಮಾ ಮಾಡುವಂಥ ಒಂದು ಚಾಕಚಕ್ಯತೆ ಇದೆ ಅನ್ನೋದನ್ನು ಅವರು ಮನಗಂಡಿರ್ತಾರೆ. ಆದರೆ ಲೋಕೇಶ್ ಅವರ ಸ್ವಭಾವ ವೀರಾಸ್ವಾಮಿಯವರಿಗೆ ಗೊತ್ತಿರುತ್ತೆ. ಬೇಡ, ತೊಂದರೆ ತಗೋಬೇಡಿ, ಸಿನಿಮಾ ಮಾಡಬೇಡಿ ಅಂತಲೇ ಹೇಳ್ತಾರೆ. ಆದರೂ ಲೋಕೇಶ್ ಅವರು ತಮ್ಮಲ್ಲಿದ್ದ ಸರ್ವಸ್ವವನ್ನು ಧಾರೆ ಎರೆದು ಫೈನಾನ್ಸನ್ನು ತಗೊಂಡು ಸಿನಿಮಾ ಪ್ರಾರಂಭ ಮಾಡ್ತಾರೆ. ಆ ಸಿನಿಮಾದ ಆರಂಭಕ್ಕೆ ಅಂದರೆ ಮುಹೂರ್ತದ ದಿನ ಕ್ಲಾಪನ್ನು ಮಾಡಿಸ್ಬೇಕು ಅಂತ ಕೃಷ್ಣ ಆಲ್ನಹಳ್ಳಿಯವರ ಮನೆಗೆ ಹೋಗಿ ಅವರ ಪತ್ನಿಯವರನ್ನು ಆ ಕೆಲಸಕ್ಕೆ ಬರೋದಕ್ಕೆ ಕೇಳ್ಕೊತಾರೆ. ಯಾಕೆಂದರೆ ಆ ಹೊತ್ತಿಗಾಗಲೇ ಕೃಷ್ಣ ಅವರು ನಮ್ಮನ್ನು ಅಗಲಿ ಹೋಗಿರ್ತಾರೆ. ತಮ್ಮ ಒಂದು ಸ್ನೇಹದ ಪ್ರತೀಕವಾಗಿ ಅವರ ಪತ್ನಿಯಿಂದ ಕ್ಲಾಪ್ ಮಾಡಿಸೋಣ ಅಂತ ಲೋಕೇಶ್ ಅವರು ಪ್ರಯತ್ನ ಪಡ್ತಾರೆ. ಆದರೆ ಕೃಷ್ಣ ಅವರ ಪತ್ನಿ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ಚದುರಂಗರಿಂದಲೇ ಕ್ಲಾಪ್ ಮಾಡಿಸಿ ಆ ಒಂದು ಚಿತ್ರವನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಮಧ್ಯೆ ಬೇಕಾದಷ್ಟು ತೊಂದರೆಗಳು ಬಂದು ಚಿತ್ರೀಕರಣ ನಿಂತು ಹೋಗುವಂಥ ಸ್ಥಿತಿ ಬರುತ್ತೆ. ನೋಡಿ, ವೀರಾಸ್ವಾಮಿಯವರು ಚಿತ್ರ ನಿರ್ಮಾಣ ಮಾಡಬೇಡ ಅಂತ ಹೇಳಿರ್ತಾರೆ ಲೋಕೇಶ್ ಅವರಿಗೆ. ಜೊತೆಗೆ ಚಿತ್ರ ಪ್ರಾರಂಭ ಆದಮೇಲೆ ಈ ಚಿತ್ರದ ಹಂಚಿಕೆಯನ್ನಾದರೂ ನೀವು ತಗೊಳ್ಳಿ ಸರ್ ಅಂದಾಗ ಇಲ್ಲ, ನಾನು ತಗೊಳ್ಳೋದಿಲ್ಲ ಅಂತ ಹೇಳಿರ್ತಾರೆ. ಇಷ್ಟಾದರೂ ಸಹ ಲೋಕೇಶ್ ಅವರು ತೊಂದರೆಗೆ ಸಿಕ್ಕಾಕ್ಕೊಂಡಾಗ ಧನ ಸಹಾಯವನ್ನು ವೀರಾಸ್ವಾಮಿಯವರೇ ಮಾಡಿದ್ದು. ನೋಡಿ, ವೀರಾಸ್ವಾಮಿಯವರು ನೀವು ಸಿನಿಮಾ ಮಾಡಬೇಡಿ ಅಂತ ಲೋಕೇಶ್ ಅವರಿಗೆ ಕಿವಿ ಮಾತು ಹೇಳಿರ್ತಾರೆ. ಆದರೆ ಲೋಕೇಶ್ ಅವರನ್ನು ಏಕಾಏಕಿಯಾಗಿ ಈ ಸಿನಿಮಾಕ್ಕೆ ಸಿದ್ಧವಾಗಿರೋದಿಲ್ಲ. ಕಾದಂಬರಿ ಬಿಡುಗಡೆಯಾದ ಮೇಲೆ 10 ವರ್ಷಗಳ ಕಾಲ ಅದರ ಒಂದು ಸ್ಕ್ರಿಪ್ಟನ್ನು ಮಾಡಿರ್ತಾರೆ. 3 ಬಾರಿ ಸ್ಕ್ರಿಪ್ಟನ್ನು ತಿದ್ದುತ್ತಾರೆ. ಮೊದಲನೇ ಬಾರಿ ಸ್ಕ್ರಿಪ್ಟ್ ಮಾಡಿದಾಗ ಹಂಸಲೇಖ ಅವರಿಗೆ ತೋರಿಸ್ತಾರೆ. ಹಂಸಲೇಖ ಅದನ್ನು ಓದಿ ಗಾಬರಿ ಬಿದ್ದುಬಿಡ್ತಾರೆ. ಇದೇನ್ರಿ ಒಳ್ಳೆ ಮಹಾಭಾರತ ಇದ್ದಾಗಿದೆ ಅಂತ. ಕೊನೆಗೆ ಲೋಕೇಶ್ ಅವರು ಮತ್ತೆ ತಿದ್ದಿ 3ನೇ ಬಾರಿ ಅದನ್ನು ಪರಿಷ್ಕರಿಸಿ ಆ ಒಂದು ಸ್ಕ್ರಿಪ್ಟನ್ನು ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಅಲ್ಲಿ ಸುಶೀಲೆ ಎನ್ನುವ ಒಂದು ಪ್ರಮುಖ ಪಾತ್ರಕ್ಕೆ ಪಲ್ಲವಿ ಜೋಶಿ ಅವರನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ಕರ್ಕೊಂಬರ್ತಾರೆ. ಪಾರ್ವತಿ ಪಾತ್ರಕ್ಕೆ ತಮ್ಮ ಪತ್ನಿ ಗಿರಿಜಾ ಅವರನ್ನೇ ಆಯ್ಕೆ ಮಾಡ್ತಾರೆ. ಭುಜಂಗಯ್ಯನ ಪಾತ್ರವನ್ನು ತಾವೇ ಮಾಡ್ತಾರೆ. ಜೊತೆಗೆ ನಿರ್ದೇಶನವನ್ನು ಕೂಡ ಮಾಡ್ತಾರೆ. ನಾನು ಹಲವು ಬಾರಿ ನಮ್ಮ ಸಂಚಿಕೆಗಳಲ್ಲಿ ನಮ್ಮ ಕಾರ್ಖಾನೆಯ ವಿಚಾರ, ಅಲ್ಲಿನ ಲಲಿತ ಕಲಾ ಸಂಘದ ವಿಚಾರಗಳನ್ನು ಹೇಳ್ತಾ ಇರ್ತೀನಿ. ಈ ಚಿತ್ರದಲ್ಲಿ ನಮ್ಮ ಲಲಿತ ಕಲಾ ಸಂಘದ ಕಲಾವಿದರು 5-6 ಜನ ಅಭಿನಯಿಸಿದರು. ಒಬ್ಬರು ಶ್ರೀನಗರ ಕಿಟ್ಟಿಯವರ ಖಾಸಾ ಭಾವ NE ಶ್ರೀಕಂಠಯ್ಯನವರು, ಮತ್ತೊಬ್ಬರು ಅರ್ಜುನ್ ರಾವ್ ಘಾಟ್ಕೆ ಅವರು. ಇವರಿಬ್ಬರು ಇವತ್ತು ನಮ್ಮೊಂದಿಗಿಲ್ಲ. ಇವರಲ್ಲದೆ ಪೂರ್ಣೇಂದ್ರ ಶೇಖರ್, ನಂದಕುಮಾರ್ ಹಾಗೂ ಶಿವಮಲ್ಲಯ್ಯ, ಈ ಎಲ್ಲ ಕಲಾವಿದರು ನಮ್ಮ NGF ಲಲಿತ ಕಲಾ ಸಂಘದ ಸದಸ್ಯರು. ಅವರ ಜೊತೆಯಲ್ಲಿ ನಾನು ಸಹ ನಾಟಕವನ್ನು ಮಾಡಿದ್ದೀನಿ. ಈ ಎಲ್ಲರೂ ಆ ಚಿತ್ರದಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂತೂ ಇಂತೂ ಹಲವಾರು ತೊಂದರೆಗಳ ಮಧ್ಯೆ ಭುಜಂಗಯ್ಯನ ದಶಾವತಾರ ಚಿತ್ರವನ್ನು ಲೋಕೇಶ್ ಅವರು ಪೂರ್ಣಗೊಳಿಸ್ತಾರೆ. ಆದರೆ ಅದರ ಡಬ್ಬಿಂಗ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಆಲ್ನಹಳ್ಳಿ ಕೃಷ್ಣ ಅವರ ಪತ್ನಿ ಇವರ ಮೇಲೆ ಒಂದು ದಾವೆ ಹೂಡ್ತಾರೆ. ಅಂದರೆ ಇವರು ಕಾದಂಬರಿಯ ಹಕ್ಕುಗಳನ್ನು ತಗೊಂಡಿಲ್ಲ ಅಂತ. ಲೋಕೇಶ್ ಅವರಿಗೆ ತುಂಬ ಬೇಸರ ಆಗುತ್ತೆ. ನಾನು ಇವರನ್ನೇ ಮುಹೂರ್ತದ ದಿನ ಕ್ಲಾಪ್ ಮಾಡೋದಕ್ಕೆ ಆಹ್ವಾನ ಮಾಡೋದಕ್ಕೆ ಅವ್ರ ಮನೆಗೆ ಹೋಗಿದ್ದೆ. ಹಕ್ಕುಗಳನ್ನು ನನಗೆ ಕೊಟ್ಟಿಲ್ಲ ಅನ್ನೋದಾದರೆ ಅವರು ಅವತ್ತೇ ತಕರಾರು ಮಾಡ್ಬೋದಾಗಿತ್ತು. ಚಿತ್ರ ಮುಗಿಯೋವರೆಗೂ ಕಾದ್ಬಿಟ್ಟು ಈಗ ಬಿಡುಗಡೆಯ ಹಂತದಲ್ಲಿ ತೊಂದರೆ ಕೊಡ್ತಾ ಇದ್ದಾರಲ್ಲ ಅಂತ ತುಂಬ ವ್ಯಾಕುಲರಾಗ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆ ಒಂದು ಹಂತದಲ್ಲಿ ಲೋಕೇಶ್ ಅವರ ಅರಿವಿಗೆ ಬರುತ್ತೆ,
ಕೃಷ್ಣ ಆಲ್ನಹಳ್ಳಿಯವರ ಆಸೆ ಬುರುಕತನದಿಂದಾಗಿ ಅವರು ಅನೇಕರಿಗೆ ಈ ಒಂದು ಕೃತಿಯ ಹಕ್ಕುಗಳನ್ನು ಕೊಟ್ಟಿರ್ತಾರೆ. ಒಂದು ಕಡೆ ಚಂದೂಲಾಲ್ ಜೈನ್ ಅವರಿಗೂ ಸಿನಿಮಾ ಮಾಡಿ ಇಂಥ ಹಕ್ಕುಗಳನ್ನು ಕೊಟ್ಟಿರ್ತಾರೆ. ಇನ್ಯಾರೋ ಟಿ ವಿ ಸೀರಿಯಲ್ ಮಾಡ್ತೀನಿ ಅಂದವ್ರಿಗೂ ಸಹ ಬರ್ಕೊಟ್ಟಿರ್ತಾರೆ. ಆದರೆ ಆತ್ಮೀಯ ಮಿತ್ರ ಲೋಕೇಶ್ ಅವರಿಗೆ ಬರೀ ಬಾಯಿ ಮಾತಿನ ಒಂದು ಒಪ್ಪಿಗೆಯನ್ನು ಕೊಟ್ಟು ಅವರಿಂದ ಹಣವನ್ನು ಪಡೆದಿರ್ತಾರೆ. ಆದರೆ ಅದನ್ನು ಎಲ್ಲೂ ದಾಖಲಿಸಿರೋದಿಲ್ಲ. ಅದನ್ನು ಹೇಳೋದಕ್ಕೆ ಕೃಷ್ಣ ಅವರು ಬದುಕಿರೋದಿಲ್ಲ, ಲೋಕೇಶ್ ಅವರ ಬಳಿ ಯಾವುದೇ ದಾಖಲೆ ಇರೋದಿಲ್ಲ. ಇಂಥ ಸಂದರ್ಭದಲ್ಲಿ ಲೋಕೇಶ್ ಅವರ ಸಹಾಯಕ್ಕೆ ಚಂದೂಲಾಲ್ ಜೈನ್ ಅವರು ಬರ್ತಾರೆ. ಮುಂದೆ ಎಲ್ಲರೂ ಸೇರಿ ರಾಜಿ ಪಂಚಾಯಿತಿ ಮಾಡಿದ ಮೇಲೆ ಅಂತೂ ಇಂತೂ ಚಿತ್ರವನ್ನು ಬಿಡುಗಡೆ ಮಾಡೋದಕ್ಕೆ ದಾರಿ ಸರಾಗವಾಗುತ್ತೆ. ಚಿತ್ರ ತೆರೆಯ ಮೇಲೆ ಬರುತ್ತೆ, ವ್ಯಾಪಾರಿ ದೃಷ್ಟಿಯಿಂದ ಸೋತು ಹೋಗುತ್ತೆ. ಲೋಕೇಶ್ ಅವರು ಸಾಕಷ್ಟು ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ. ಆದರೆ ಚಿತ್ರ ಪ್ರೇಕ್ಷಕರಿಂದ ಒಂದು ರೀತಿಯ ಮೆಚ್ಚುಗೆಯನ್ನು ಗಳಿಸುತ್ತೆ. ವಿಮರ್ಶಕರು ಸಹ ಮೆಚ್ಕೋತಾರೆ. ಲೋಕೇಶ್ ಅವರಿಗೆ ಪ್ರಥಮ ಪ್ರಯತ್ನದಲ್ಲೇ ಶ್ರೇಷ್ಠ ನಿರ್ದೇಶಕ ಎನ್ನುವ ಫಿಲಮ್ ಫೇರ್ ಪ್ರಶಸ್ತಿ ಕೂಡ ಬರುತ್ತೆ. ಗಿರಿಜಾ ಲೋಕೇಶ್ ಅವರಿಗೆ ಶ್ರೇಷ್ಠ ಪೋಷಕ ನಟಿ ಎನ್ನುವ ರಾಜ್ಯ ಪ್ರಶಸ್ತಿ ಕೂಡ ಆ ಒಂದು ಚಿತ್ರದ ಪಾತ್ರಕ್ಕೆ ಬರುತ್ತೆ. ಹೀಗೆ ಭುಜಂಗಯ್ಯನ ದಶಾವತಾರ ಲೋಕೇಶ್ ಅವರಿಗೆ ಜೀವನ ದರ್ಶನ ಮಾಡಿಸಿದಂಥ ಒಂದು ಕೃತಿ. ನೋಡಿ, ಲೋಕೇಶ್ ಅವರ ಪ್ರಕಾರ ಕೃಷ್ಣ ಆಲ್ನಹಳ್ಳಿಯವರ ಕಾಡು ಕಾದಂಬರಿ ಒಂದು ಶ್ರೇಷ್ಠವಾದ ಕಾದಂಬರಿ. ಅದಕ್ಕಿಂತ ಉತ್ತಮವಾದ ಕಾದಂಬರಿ ಪರಸಂಗದ ಗೆಂಡೆತಿಮ್ಮ. ಅದಕ್ಕಿಂತಲೂ ಉತ್ಕೃಷ್ಟವಾದದ್ದು ಭುಜಂಗಯ್ಯನ ದಶಾವತಾರ. ಯಾಕೆಂದರೆ ಮನುಷ್ಯನಲ್ಲಿರುವಂಥ ಬದುಕುವ ಆಸೆ ಆ ಭುಜಂಗಯ್ಯನ ಪಾತ್ರದಲ್ಲಿರುತ್ತೆ. ಭುಜಂಗಯ್ಯ ಒಬ್ಬ ವರ್ಣರಂಜಿತ ವ್ಯಕ್ತಿ. ಆತ ಹೋಟೆಲ್ ಇಡ್ತಾನೆ, ಊರಿನಲ್ಲಿ ನಾಟಕ ಆಡಿಸ್ತಾನೆ, ಹಾವು ಕಚ್ಚಿದವರಿಗೆ ಔಷಧಿ ಕೊಡ್ತಾನೆ, ಬಾವಿ ತೋಡಿಸೋದಕ್ಕೆ ಹೋಗಿ ತಾನೇ ಒಬ್ಬ ಬಾವಿ ಕಾಂಟ್ರಾಕ್ಟರ್ ಆಗ್ತಾನೆ. ಹೀಗೆ ನಾನಾ ಅವತಾರಗಳನ್ನು ಎತ್ತುತ್ತಾನೆ. ಅಂದರೆ ದಶಾವತಾರವನ್ನು ಎತ್ತುತ್ತಾನೆ. ಅಷ್ಟಾಗಿ ಕಣ್ಣನ್ನು ಕಳ್ಕೊಂಡು ಆಗಲೂ ಸಹ ಅವನಿಗೆ ಬದುಕುವ ಆಸೆ ಬತ್ತಿರೋದಿಲ್ಲ. ಅಂಥ ಒಂದು ಅದ್ಭುತವಾದ ಜೀವಂತ ಪಾತ್ರ ಭುಜಂಗಯ್ಯ. ಹಣದ ವಿಚಾರದಲ್ಲಿ ನಷ್ಟವಾದರೂ ಸಹ ತಾವು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದಂಥ ಒಂದು ಕೃತಿಯನ್ನು ಸಮರ್ಥವಾಗಿ ತೆರೆಯ ಮೇಲೆ ತಂದೆ ಅನ್ನುವಂಥ ಒಂದು ಆತ್ಮತೃಪ್ತಿ ಲೋಕೇಶ್ ಅವರಿಗೆ ಸಿಕ್ಕಿದ್ದು ಈ ಒಂದು ಸಂದರ್ಭದಲ್ಲಿ. ಇನ್ನು ಲೋಕೇಶ್ ಅವರ ಒಡನಾಟಕ್ಕೆ ಬಂದಂಥ ಬೇರೆ ಬೇರೆ ವ್ಯಕ್ತಿಗಳ ಕುರಿತಂತೆ, ಲೋಕೇಶ್ ಅವರ ಅದ್ಭುತವಾದ ಪಾತ್ರಗಳನ್ನು ಕುರಿತಂತೆ, ಸಿನಿಮಾಗಳನ್ನು ಕುರಿತಂತೆ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ. ನಮಸ್ಕಾರ.